ಕಾಟನ್ಪೇಟೆಯಲ್ಲಿರುವ ಬಕ್ಷಿ ಗಾರ್ಡನ್ನ 15 ವರ್ಷದ ಒಂದು ಕಟ್ಟಡ ಒಂದು ಏಕಾಏಕಿ ಕುಸಿದಿರುವಂತದ್ದು ನಾನು ದೃಶ್ಯಾವಳಿಗಳಲ್ಲಿ ನಿಮಗೆ ತೋರಿಸುವ ಪ್ರಯತ್ನವನ್ನ ಕೂಡ ಮಾಡ್ತೀನಿ. ಏನು ಈ ಬಿಲ್ಡಿಂಗ್ ಏನಿದೆ ದೃಶ್ಯಾವಳಿಗಳಲ್ಲಿ ನೀವು ನೋಡ್ತಾ ಇದ್ರಿ, ಆ ಬಿಲ್ಡಿಂಗ್ 15 ವರ್ಷದಲ್ಲಿ ಒಬ್ರು ಖರೀದಿ ಮಾಡಿದ್ರಂತೆ. ಇನ್ನ ಗ್ರೌಂಡ್ ಫ್ಲೋರ್ ನಲ್ಲಿ ಒಂದು ನಟೇಶ್ ಕ್ಲಿನಿಕ್ ಕೂಡ ಇತ್ತು. ಇನ್ನ 2 ಅಂತಸ್ತಿನಲ್ಲಿ ವಾಸವನ್ನ ಮಾಡ್ತಾ ಇದ್ರು. ಸದ್ಯ ಅಲ್ಲಿದ್ದವರಿಗೆ ಯಾವ್ದು ಕೂಡ ಪ್ರಾಣಾಪಾಯ ಆಗಿಲ್ಲ. ಸದ್ಯದಲ್ಲೇ ಪಾರಾಗಿರುವಂತದ್ದು. ಅವರನ್ನ ಅಗ್ನಿಶಾಮಕ ಸಿಬ್ಬಂದಿಗಳು ಘಟನೆ ತಿಳಿಯುತ್ತಿದ್ದಂತೆ ಬಂದು ಕಾಪಾಡಿರುವಂತದ್ದು. ಇನ್ನ ಈಗ ಡೆಮಾಲಿಷ್ ಮಾಡುವ ಕಾರ್ಯವನ್ನ ಕೂಡ ನಡೀತಾ ಇದೆ ಅಗ್ನಿಶಾಮಕ ಸಿಬ್ಬಂದಿಗಳಿಂದ. ಇನ್ನು ಅಕ್ಕಪಕ್ಕದ ಮನೆಯವರನ್ನ ಕೂಡ ಈಗಾಗಲೇ ಬೇರೆ ಕಡೆಗೆ ಸ್ಥಳಾಂತರವನ್ನ ಕೂಡ ಮಾಡಲಾಗಿದೆ. ಇನ್ನು ಇಲ್ಲಿದ್ದಂತಹ ಜನರಿಗೆ ಯಾವುದೇ ರೀತಿಯ ಘಟನೆ ಕೂಡ ಆಗಿಲ್ಲ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ರೆ ಆ ಮನೆಯ ಮಾಲೀಕನ ಮಗಳು ಏನಿದ್ದಾಳೆ ಅವರನ್ನು ತೋರಿಸುವ ಪ್ರಯತ್ನವನ್ನ ನಾವು ಇಲ್ಲಿ ಮಾಡ್ತಿದೀವಿ. ಇನ್ನು ಆ ಮನೆಯಲ್ಲಿ ಏನಿತ್ತು, ಅಪ್ಪ ಅಮ್ಮ ಯಾರು ಇರ್ಲಿಲ್ಲ ಎಂಬ ಮಾಹಿತಿ ಕೂಡ ಇಲ್ಲಿನ ಸಾರ್ವಜನಿಕರು ಹೇಳ್ತಿರುವಂತದ್ದು. ಸದ್ಯ ಯಾರಿಗೂ ಕೂಡ ಪ್ರಾಣಾಪಾಯವನ್ನ ಆಗಿಲ್ಲ. ಇನ್ನ ಮುಂದೆ ಯಾವೆಲ್ಲ ರೀತಿ ಆಗುತ್ತೆ, ಇನ್ನು ದೃಶ್ಯಾವಳಿಗಳಲ್ಲಿ ನೀವು ನೋಡ್ತಾ ಇದ್ರಿ ಸಾರ್ವಜನಿಕರು ಡೆಮಾಲಿಷ್ ಮಾಡುವಂತದನ್ನ ಹೇಗೆ ದಿಟ್ಟಿಸಿ ನೋಡ್ತಾ ಇದ್ದಾರೆ ಎನ್ನುವುದನ್ನ ಕೂಡ. ಈಗಾಗಲೇ ಯಾರಿಗೂ ಕೂಡ ಪ್ರಾಣಾಪಾಯ ಆಗಿಲ್ಲ. ಕೂದಲೆಳೆಯ ಅಂತರದಲ್ಲಿ ಇಲ್ಲದಂತಹ ಜನರು ಕೂಡ ಪಾರಾಗಿರುವಂಥದ್ದು. ಈಗಾಗಲೇ ಡೆಮಾಲಿಷ್ ಕಾರ್ಯ ಕೂಡ ಆರಂಭವಾಗಿದೆ. ಏನು ಅಗ್ನಿಶಾಮಕ ಸಿಬ್ಬಂದಿಗಳು ಇದ್ದಾರೆ, ಅವರು ಕೂಡ ಮನೆಯೊಳಗೆ ಹೋಗಿ ಈಗ ಅಲ್ಲಿ ಮನೆಯ ಸ್ಥಿತಿಯನ್ನ ಹೇಗಿದೆ ಎನ್ನುವುದನ್ನ ಕೂಡ ಪರಿಶೀಲನೆ ಕೂಡ ಮಾಡ್ತಾ ಇರುವಂಥದ್ದು. ಇನ್ನು ಪೊಲೀಸರನ್ನ ಕೂಡ ನಾವು ಇಲ್ಲಿ ಮೆಚ್ಚಲೇಬೇಕು. ಯಾಕಪ್ಪ ಅಂತ ಅಂದ್ರೆ ಘಟನೆ ತಿಳಿದಿದ್ದಂತೆ ತಕ್ಷಣ ಬಂದು ಅಲ್ಲಿದ್ದವರನ್ನೆಲ್ಲರನ್ನ ಕೂಡ ಪ್ರಾಣಾಪಾಯದಿಂದ ಪಾರು ಮಾಡಿರುವಂಥದ್ದು. ಇನ್ನು ಈಗಾಗಲೇ ಏನು ಹೇಳ್ದಂತೆ 15 ವರ್ಷದ ಹಿಂದೆ ಈ ಕಟ್ಟಡವನ್ನ ಮನೆಯ ಮಾಲೀಕರು ತಗೊಂಡಿದ್ರಂತೆ. ಅಂತಹ ಸಂದರ್ಭದಲ್ಲಿ ಮನೆ ಚೆನ್ನಾಗಿತ್ತು. ಈಗ ಏನಾಯ್ತು ಎಂಬುದು ನಿಖರ ಮಾಹಿತಿ ಯಾರಿಗೂ ತಿಳಿದು ಬಂದಿಲ್ಲ. ಕ್ಯಾಮ್ರಾ ಪರ್ಸನ್ ತೇಜು ಜೊತೆ ಲಾವಣ್ಯ, ರೆಬೆಲ್ ಟಿವಿ, ಬೆಂಗಳೂರು.